ಎಲ್ರಿಗೂ ನಮಸ್ಕಾರ. ನಾನು ನಿರುಪಾಧಿಕೆ ಗೋಮರ್ಸೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ. ಇವತ್ತು ಕಲ್ಮಂಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಿಂಧನೂರು ತಾಲೂಕಿನ 19 ಹಳ್ಳಿಗಳನ್ನು ಮಸ್ಕಿ ತಾಲೂಕು ವ್ಯಾಪ್ತಿಗೆ ಸೇರ್ಪಡೆ ಮಾಡುತ್ತಿರುವ ಪ್ರಕ್ರಿಯೆಯನ್ನ ವಿರೋಧಿಸಿ ಇವತ್ತು ರಸ್ತೆ ರೋಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ಕರುನಾಡ ಹಸಿರು ಸೇನೆ ಸಂಘ ಹಾಗೂ ಎಲ್ಲ ನನ್ನ ರೈತಾಪಿ ಬಂಧುಗಳಿಗೆ ಹಾಗೂ ವಿವಿಧ ಕನ್ನಡ ಪರ, ರೈತ ಪರ, ಮಹಿಳೆಯರ ಪರ, ವಿದ್ಯಾರ್ಥಿಗಳ ಪರ ಸಂಘದ ಎಲ್ಲ ಮುಖಂಡರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ. ಆಮೇಲೆ ಇದು ನಡೀತಾ ಇರುವಂತ ಬೆಳವಣಿಗೆಗೆ ಒಂದು ಪತ್ರ ಸಾಕ್ಷಿಯಾಗಿದೆ. ಆ ಪತ್ರ ಸಿಂಧನೂರು ವಿಧಾನಸಭಾ ಕ್ಷೇತ್ರದ MLAಗಳಾಗಿರ್ತಕ್ಕಂಥ ಶ್ರೀ ಅಂಪನಗೌಡ ಬಾದರ್ಲಿ ಅವರು ಮಾನ್ಯ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ತುರ್ವಾಳೆ ಹೋಬಳಿಯ 3 ಗ್ರಾಮ ಪಂಚಾಯಿತಿಯ 11 ಹಳ್ಳಿಗಳನ್ನ, ಗುಂಜಳ್ಳಿ ಹೋಬಳಿಯ 3 ಗ್ರಾಮ ಪಂಚಾಯಿತಿಯ 8 ಹಳ್ಳಿಗಳನ್ನ, ಒಟ್ಟಾರೆ 19 ಹಳ್ಳಿಗಳನ್ನ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಮಸ್ಕಿ ತಾಲೂಕಿಗೆ ಸೇರಿಸಿ ಅಂತ ಹೇಳಿ ಒಂದು ಪತ್ರ ರವಾನೆ ಮಾಡಿ, ಆ ಪತ್ರದ ರೂಪರೇಷೆಗಳ ಬಗ್ಗೆ ವರದಿಗಳನ್ನ ಸ್ಥಳೀಯವಾಗಿ ತಯಾರಿಸಿ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ಮಾನ್ಯ ತಹಶೀಲ್ದಾರರಿಗೆ ಮತ್ತೊಮ್ಮೆ ವರದಿಯನ್ನು ಸಲ್ಲಿಸಿರುವುದು, ಆ ಪತ್ರದ ವ್ಯವಹಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದಂತ ಗಮನ ನಮಗೆ ಗೊತ್ತಾಗಿ ಇದನ್ನ ವಿರೋಧಿಸಿ ಮಾಡುವಂತ ಇಂದಿನ ಹೋರಾಟ ಆ ಪತ್ರ ಸಾಕ್ಷಿಯಾಗಿರುವಂಥದ್ದು. ನಾವು ಕಾನೂನಾತ್ಮಕವಾಗಿ ಕೆಲವೊಂದು ಅಂಶಗಳನ್ನ ಗಮನಿಸೋದಾದ್ರೆ, ಈ ಸಿಂಧನೂರು ವಿಧಾನಸಭಾ ಕ್ಷೇತ್ರದ MLA ಅಭ್ಯರ್ಥಿಯಾದ ಶ್ರೀ ಅಂಪನಗೌಡ ಬಾದರ್ಲಿ ಅವರು ಏಕಾಧಿಪತ್ಯವನ್ನ ಅನುಸರಿಸಿದ್ದಾರೆ. ಅಂದ್ರೆ ಯಾವುದೇ ಹಳ್ಳಿಗಳನ್ನ ಇನ್ನೊಂದು ತಾಲೂಕಿಗೆ ಸೇರ್ಪಡೆ ಮಾಡಬೇಕಾದ್ರೆ ಮೊದಲ ಹಂತದಲ್ಲಿ ಮುಖ್ಯವಾಗಿ ಆ ಗ್ರಾಮದ ಜನರ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ. ಅವರು ಈ ತರ ನಾವೇನು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಲ್ಲ, ನಮಗೆ ಸಿಂಧನೂರು ದೂರ ಆಗುತ್ತೆ, ಸಿಂಧನೂರು ಕ್ಷೇತ್ರದಿಂದ, ಸಿಂಧನೂರು ತಾಲೂಕಿಂದ ನಮಗೆ ಯಾವುದೇ ರೀತಿಯಾದಂತ ಅನಾನುಕೂಲ ಆಗ್ತಾ ಇಲ್ಲ, ಹಾಗಾಗಿ ನಮ್ಮ ಪಕ್ಕದ ಮಸ್ಕಿಗೆ ಸೇರಿಸಿ, ಲಿಂಗಸೂರು ಸೇರಿಸಿ, ಮಾನವಿಗೆ ಸೇರಿಸಿ ಅಂತೇಳಿ ಆ ಜನರು ಮೊದಲು ಹೋರಾಟ ಮಾಡಬೇಕಾಗತ್ತೆ.